ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ PSTR ಪ್ರಾಥಮಿಕ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂಥ 2000 ಆಗಿರುತ್ತೆ ಸ್ನೇಹಿತರೆ. ಸೊ GK ಅಂತ ಹೇಳಿದಾಗ ಸಾಮಾನ್ಯ ಜ್ಞಾನ ಇನ್ಕ್ಲೂಡಿಂಗ್ ಎಲ್ಲ ಸಬ್ಜೆಕ್ಟು ಆ್ಯಂಡ್ ಕರೆಂಟ್ ಅಫೇರ್ಸ್ ಸೇರಿಸಿ ಇನ್ಕ್ಲೂಡ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ಭಾರತದ ಪಶ್ಚಿಮ ದಿಕ್ಕಿನ ತುತ್ತ ತುದಿಯು ಈ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಆ್ಯಂಡ್ ಜಮ್ಮು ಮತ್ತು ಕಾಶ್ಮೀರ್. ಸೊ ಭಾರತದ ಪಶ್ಚಿಮ ದಿಕ್ಕಿನ ತುತ್ತ ತುದಿಯು ಈ ಒಂದು ಇಂಡಿಯಾ ಮ್ಯಾಪ್ ಇದೆ ಅಂತ ಹೇಳಿದರೆ ನೋಡಿ. ಓಕೆ, ಸೊ ಈ ರೀತಿ ಒಂದು ಇಂಡಿಯಾ ಮ್ಯಾಪ್ ತೊಗೊಳ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ಈ ರೀತಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಓಕೆ, ಸೊ ಈ ರೀತಿ ಇರಬೇಕಾದ್ರೆ ಒಂದು ರಫ್ ಸ್ಕೆಚ್. ಓಕೆ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ ಅಂತ ಕೊಡ್ತಾರೆ. ಸೊ ಜಮ್ಮು ಮತ್ತು ಕಾಶ್ಮೀರ ಬರಲ್ಲ, ಯಾಕಂದರೆ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಹೌದಾ? ಸೊ ಉತ್ತರ ಭಾರತದಲ್ಲಿ ಬರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಈ ಮೂರು. ಒನ್ ಮೋರ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ನೀವು ಒಂದು ಪ್ರಶ್ನೆಯನ್ನು ಕೇಳ್ತೀರಾ, DCRT NCRT ಏನು ಬರುತ್ತೋ ಸೊ ಅದರ ಒಂದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಸಾಕಾ PSTRಗೆ? ಸೊ ಎಕ್ಸ್ಟ್ರಾ ಬುಕ್ಸಸ್ ಬೇಕಾ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಆದ್ರೆ ಸ್ನೇಹಿತರೆ, ಭಾರತದ ಪಶ್ಚಿಮ ದಿಕ್ಕಿನ ತುತ್ತ ತುದಿಯು ಈ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಪಾಯಿಂಟ್ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಯಾವುದೇ ಒಂದು ಟೆಕ್ಸ್ಟ್ ಬುಕ್ಕಲ್ಲೂ ಸಿಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಯಾಕಂತಂದರೆ ದಕ್ಷಿಣ ಮತ್ತು ಉತ್ತರದ ಒಂದು ಏನು ತುತ್ತ ತುದಿ ಇರುತ್ತೋ ಸೊ ಅದನ್ನು ಕೊಟ್ಟಿದ್ದಾರೆ. ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್ ಅಂತ ಏನು ಹೇಳ್ತೀವೋ ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಗಳಲ್ಲಿ. ಬಟ್ ಈಗ ಸ್ಪೆಸಿಫಿಕ್ ಆಗಿ ಭಾರತ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ತುತ್ತ ತುದಿ ಯಾವುದು ಅನ್ನೋದು ನಮಗೆಲ್ಲೂ ಟೆಕ್ಸ್ಟ್ ಬುಕ್ಕಲ್ಲಿ ನನ್ನ ಒಂದು ಗೊತ್ತಿರೋ ಹಾಗೆ ನಮಗೆ ಎಲ್ಲೂ ಸಿಗೋಲ್ಲ ಸ್ನೇಹಿತರೆ. ಸೊ ಸಿಕ್ಕಿದ್ರೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಸೊ ಈಗ ಈ ಒಂದು ಪ್ರಶ್ನೆ ನಾವು ಅರ್ಥ ಮಾಡ್ಕೊಂಡಾಗ ಏನನ್ಸುತ್ತೆ, ನಮಗೆ ಎಕ್ಸ್ಟ್ರಾ ಬುಕ್ಸ್ಗಳು ಸಹ ನಮಗೆ ಬೇಕಾಗುತ್ತೆ. ಸೊ NCRT ಸರ್ಕಾರದ ಬುಕ್ಸ್ಗಳು ಏನು ಬರುತ್ತೋ ಅದಕ್ಕಿಂತ ಹೊರತಾಗಿ ಎಕ್ಸ್ಟ್ರಾ ನಾವು ಒಂದು ಕ್ಲಾಸಸ್ ಅಥವಾ ಎಕ್ಸ್ಟ್ರಾ ಒಂದು PDF ಅಥವಾ ಎಕ್ಸ್ಟ್ರಾ ಬುಕ್ಸ್ಗಳನ್ನ ನಾವು ರೆಫರ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದಕ್ಕೆ ನೋಡ್ತಾ ಹೋದಾಗ ಏನು ಆನ್ಸರ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಉತ್ತರ ಅಂತ ಏನು ಹೇಳ್ತೀವೋ ನಾರ್ತ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು ಇಂದಿರಾ ಕೋಲ್ ಬರುತ್ತೆ. ಸೊ ಇಲ್ಲಿ ಈ ಒಂದು ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಲಡಾಖಲ್ಲಿ ಬರ್ತಕ್ಕಂಥದ್ದು ಇಂದಿರಾ ಕೋಲ್ ಇನ್ ಲಡಾಖ್. ಓಕೆ, ಯಾವುದು ಇಲ್ಲಿ ಬರುತ್ತೆ. ಓಕೆ, ಸೊ ಇದು ನಾರ್ತ್ ಉತ್ತರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಸೌತ್ ಬರ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಕನ್ಯಾಕುಮಾರಿ ಅಂತ ಹೇಳ್ತೀವಿ. ಹೌದಾ? ಸೊ ಕನ್ಯಾಕುಮಾರಿ ಅಂತಕ್ಕಂಥದ್ದು ಏನಿದೆಯೋ ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನಾವು ಕನ್ಯಾಕುಮಾರಿ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಹೌದಾ? ಸೊ ಇಂದಿರಾ ಪಾಯಿಂಟ್, ಸೊ ಇದು ಒಂದು ಸೌತಲ್ಲಿ ಬರುತ್ತೆ. ಇನ್ನು ಪೂರ್ವ ಈಸ್ಟಲ್ಲಿ ಬರ್ತದೆ ಸ್ನೇಹಿತರೆ ಕಿಬಿತ್ ಅಂತ ಬರುತ್ತೆ. ಓಕೆ, ಸೊ KIBITHU ಕಿಬಿತ್ತು. ಸೊ ಇದೆಲ್ಲಿ ಕಂಡು ಬರುತ್ತೆ? ಅರುಣಾಚಲ ಪ್ರದೇಶ. ಅರುಣಾಚಲ್ ಪ್ರದೇಶ ಪ್ಲಸ್ ಈ ಒಂದು ಮಯನ್ಮಾರ್ ಗಡಿ ಏನು ಬರುತ್ತೋ ಸೊ ಒಂದು ಬಾರ್ಡ್ರನ್ನ ಹಂಚ್ಕೊಂಡು ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕಿಬಿತ್ ಅಂತಕ್ಕಂಥದ್ದು. ಇದು ಪೂರ್ವದ ತುತ್ತ ತುದಿ ಆಗಿರುತ್ತೆ. ಇನ್ನು ಪಶ್ಚಿಮ ದಿಕ್ಕಿನ ತುತ್ತ ತುದಿ ಅಂತ ಹೇಳಿದ್ರೆ ಗುಜರಾತ್ ಬರುತ್ತೆ ಸ್ನೇಹಿತರೆ. ಗುಜರಾತ್ನ ಒಂದು ಗುಹಾರ್ ಅಂತ ಹೇಳ್ತೀವಿ. ಗುಹಾರ್ ಮೋತಿ. ಓಕೆ, ಸೊ ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಪ್ಲೇಸು. ಸೊ ಇದು ಪಶ್ಚಿಮ ದಿಕ್ಕಿನ ತುತ್ತ ತುದಿಯನ್ನು ನಮಗೆ ತೋರಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಆನ್ಸರ್ ಇಲ್ಲ ಆಪ್ಷನ್ 3 ಗುಜರಾತ್ ಆಗಿರುತ್ತೆ. ಸೊ ಅವರು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟನ್ನು ಸಹ ನೋಟಿಫೈ ಮಾಡಿ ಕೇಳಬಹುದು ಸ್ನೇಹಿತರೆ. ಓಕೆ, ಸೊ ಈಗ ಇಲ್ಲಿ ನಮಗೆ ಗೊತ್ತಾದಂಗೆ 4 ಪಾಯಿಂಟ್ ಸಹ ಗೊತ್ತಾಗಬೇಕು. ಒಂದು ನಾರ್ತ್ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು ಇಂದಿರಾ ಕೋಲ್, ಲಡಾಖ್ ಅಂತ ಹೇಳಿದ್ರೆ ಸೌತಲ್ಲಿ ಬರ್ತಕ್ಕಂಥದ್ದು ಕನ್ಯಾಕುಮಾರಿ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಪೂರ್ವಕ್ಕೆ ಬಂದಾಗ ಕಿಬಿತ್ ಅಂತಕ್ಕಂಥ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ಆ್ಯಂಡ್ ಅದು ಮಯನ್ಮಾರ್ ಗಡಿಯನ್ನು ಸಹ ಅದಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಗುಜರಾತ್ ಇಟ್ ಮೀನ್ಸ್ ಪಶ್ಚಿಮದಲ್ಲಿ ಬರ್ತಾ ಹೋದಾಗ ಅದು ಗುಹಾರ್ ಮೋತಿ ಅಂತಕ್ಕಂಥದ್ದು ಆಗಿರುತ್ತೆ, ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿ ಇದೆ: ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಸೊ ಆಪ್ಷನ್ಸ್ ನೋಡ್ತಾ ಹೋದರೆ ಸ್ನೇಹಿತರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್, ಕಾನೂನು ಮಂತ್ರಿ ಅಂತ ಕೊಟ್ಟಿದ್ದಾರೆ.
ಆದರೆ ಸ್ನೇಹಿತರೆ ಇದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸೋರ್ಸಸ್ ಅಂತ ಹೇಳ್ಬೋದು. ಯಾವುದಂತ ಹೇಳಿದ್ರೆ ಈಗ PSTR ಕ್ವಶನ್ ಪೇಪರ್ಸ್ ಏನಿದೆಯೋ ಸೊ ನಾವೆಲ್ಲೂ ಅಷ್ಟು ಹುಡುಕಿದ್ರು ಸಹ ನಮಗೆ ಪೇಪರ್ಸ್ಗಳು ಸಿಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಪೇಪರ್ಸ್ಗಳು ನಮಗೆ ಸಿಕ್ಕಿದೆ. ಬಟ್ ಇದು ನಮ್ಮ ಒಂದು ತಪ್ಪನ್ನೋದಕ್ಕಿಂತ ಪೇಪರ್ಸ್ ಕಳಿಸಿದ್ದಾರೆ. ಸೊ ಹಾಗಾಗಿ ಈ ಪೇಪರ್ಸ್ ಈ ರೀತಿ ಇದೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗಿದೆ, ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಕೊಟ್ಟಿದ್ದಾರೆ. ಉಚ್ಚ ನ್ಯಾಯಾಲಯ ಅಂತ ಹೇಳಿದರೆ ಇದು ಸರ್ವೋಚ್ಚ ನ್ಯಾಯಾಲಯ ಆಗಿದ್ದರೆ ನಾವು ರಾಷ್ಟ್ರಪತಿ ಅಂತ ಆನ್ಸರ್ ತಗೋಬೇಕಿತ್ತು. ಸುಪ್ರೀಂ ಕೋರ್ಟ್ ಆಗಿದ್ದರೆ ಭಾರತ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವ್ರು ರಾಷ್ಟ್ರಪತಿಗಳಾಗಿರ್ತಾರೆ, ಆಯಿತಾ. ಆದರೆ ಭಾರತದ ಉಚ್ಚ ನ್ಯಾಯಾಲಯ ಅಂದರೆ ನ್ಯಾಯಾಲಯ ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ನ್ಯಾಯಾಲಯಗಳಾಗಿರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು, ಹೌದಾ. ಸೊ ಬೆಂಗಳೂರಲ್ಲಿ ಅಂದರೆ ವಿಧಿ 216 ಪ್ರಕಾರ ಕೆಲವೊಂದು ರಾಜ್ಯಗಳಿಗೆ ತಮ್ಮದಂಥ ಒಂದು ಉಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಈ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವ್ರು ಯಾರಂತಿದ್ದಾರೆ, ರಾಜ್ಯಪಾಲರಾಗಿರ್ತಾರೆ, ರಾಜ್ಯಪಾಲರು. ಸೊ ಗವರ್ನರ್ಸ್ ಅಂತ ಏನು ಹೇಳ್ತೀವೋ ರಾಜ್ಯಪಾಲರು ಪ್ರಮಾಣ ವಚನವನ್ನು ವಚನವನ್ನು ಬೋಧಿಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ. ಸೊ ಇದೊಂದು ಅರ್ಥ ಮಾಡ್ಕೊಳ್ತಾ ಹೋಗಿ. ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ರಾಷ್ಟ್ರಪತಿಯವರಾಗಿರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಎಲ್ಲಿದೆ? FAO ಇರುವ ನಗರ ಯಾವುದು? ರೋಮ್, ಲಂಡನ್, ಪ್ಯಾರಿಸ್ ಮತ್ತು ವಾಷಿಂಗ್ಟನ್. ಸೊ ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ, ಆನ್ಸರ್ ಬಂದು ಆಪ್ಷನ್ 1 ರೋಮ್ ಆಗಿರುತ್ತೆ. ಇನ್ನು FAO ಮೀನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಗಿರುತ್ತೆ. ಓಕೆ, ಆ್ಯಂಡ್ ಇದರ ಒಂದು ಸ್ಥಾಪನೆ ಅಂತ ಹೇಳಿದ್ರೆ ಸ್ನೇಹಿತರೆ ಅಕ್ಟೋಬರ್ 16, 1945 ಇದರ ಒಂದು ಸ್ಥಾಪನೆ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಮುಖ್ಯ ಕಚೇರಿ ಅಂತ ಹೇಳಿದ್ರೆ ರೋಮ್, ಅಂದರೆ ಇಟಲಿಯ ಒಂದು ರೋಮ್ನಲ್ಲಿ ಇರ್ತಕ್ಕಂಥದ್ದು ಒಂದು ಪ್ರಧಾನ ಕಚೇರಿಯಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಧ್ಯೇಯ ಅಂತ ಹೇಳಿದ್ರೆ ಸ್ನೇಹಿತರೆ, ಧ್ಯೇಯ ಬಂದು ಸರ್ವರಿಗೂ ಆಹಾರ ದೊರೆಯಲಿ ಅಂತಕ್ಕಂಥದ್ದಾಗಿರುತ್ತೆ. ಸರ್ವರಿಗೂ ಆಹಾರ ದೊರೆಯಲಿ. ಓಕೆ, ಸೊ ಲೆಟ್ ದೇರ್ ಬಿ ಬ್ರೆಡ್ ಅಂತಕ್ಕಂಥದ್ದು, ಲೆಟ್ ದೇರ್ ಬಿ ಬ್ರೆಡ್, BREAD ಬ್ರೆಡ್. ಓಕೆ, ಇದರ ಒಂದು ಧ್ಯೇಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಮುಂದಿನ ಪ್ರಶ್ನೆ, ಅರಣ್ಯ ಪ್ರದೇಶ ಎಲ್ಲಿ ಕಾಂಗ್ರಾ ಅರಣ್ಯ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಹಿಮಾಚಲ ಪ್ರದೇಶದ ಈ ಒಂದು ಕಾಂಗ್ರಾ ಕಣಿವೆ ಅಂತಲೇ ಹೇಳ್ತಾರೆ. ಕಾಂಗ್ರಾ ಅರಣ್ಯ ಬರ್ತಕ್ಕಂಥ ಕಾಂಗ್ರಾ ಕಣಿವೆಯಲ್ಲಿ ಅದು ಬರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ದೋಲ್ದಾರ್ ಅಂತಕ್ಕಂಥ ಒಂದು ಪರ್ವತ ಕಂಡು ಬರುತ್ತೆ. ದೋಲ್ದಾರ್ ಪರ್ವತ. ಸೊ ಇದರ ಒಂದು ತಪ್ಪಲಿನಲ್ಲಿ ಈ ಒಂದು ಕಾಂಗ್ರಾ ಅರಣ್ಯ ಅಥವಾ ಕಾಂಗ್ರಾ ಕಣಿವೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲಿ ಮೇಯ್ನಾಗಿ ಮಾತಾಡ್ತಕ್ಕಂಥ ಒಂದು ಭಾಷೆ ಅಂತ ಹೇಳಿದರೆ ಕಾಂಗ್ರಿ ಭಾಷೆ. ಓಕೆ, ಸೊ ಕಾಂಗ್ರಿ ಭಾಷೆಯನ್ನು ಈ ಒಂದು ಕಾಂಗ್ರಾ ಅರಣ್ಯ ಪ್ರದೇಶದ ಅಕ್ಕಪಕ್ಕ ಮಾತಾಡ್ತಕ್ಕಂಥ ಜನಗಳು ಸಿಗ್ತಾ ಹೋಗ್ತಾರೆ. ಆ್ಯಂಡ್ ಅದಕ್ಕಿಂತ ಇನ್ನೊಂದು ಪಾಯಿಂಟ್ ಅಂತಂದರೆ ಕಂಗೇರ್ ಘಾಟಿ ಅಂತ ಸಿಗುತ್ತೆ. ಕಂಗೇರ್ ಘಾಟಿ ನ್ಯಾಷನಲ್ ಪಾರ್ಕ್. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಬರುತ್ತೆ. ಇದು ಎಲ್ಲಿ ಅಂತೇಳಿದ್ರೆ ಛತ್ತೀಸ್ಗಢದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ಇದು ಒಂದು ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಛತ್ತೀಸ್ಗಢ ಬಂದು ಕಾಂಗೇರ್ ಘಾಟಿ, ಕಾಂಗ್ರಾ ಕಣಿವೆ ಬಂದು ಹಿಮಾಚಲ ಪ್ರದೇಶ. ಭಾರತ ಬಿಟ್ಟು ತೊಲಗಿ ಕರಡು ತೀರ್ಮಾನವನ್ನು ತಯಾರಿಸಿದವರು ಯಾರು? ಆಚಾರ್ಯ ಕೃಪಲಾನಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಕ್ವಿಟ್ ಇಂಡಿಯಾ ಚಳುವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿ 1942ರಲ್ಲಿ ಶುರುವಾಗ್ತಕ್ಕಂಥ ಒಂದು ಚಳುವಳಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಚಳುವಳಿಯಲ್ಲಿ ಕರ್ನಾಟಕದಲ್ಲೂ ಸಹ ತುಂಬ ವ್ಯಾಪಕವಾಗಿ ಜನಗಳಾಗಿರ್ಬೋದು, ಕೆಲವೊಂದಷ್ಟು ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸೊ ತುಂಬ ಜನಗಳು ಈ ಒಂದು ಗುಂಡಿನ ದಾಳಿಗೆ ಬಲಿಯಾಗ್ತಾ ಹೋಗ್ತಾರೆ. ಆ್ಯಂಡ್ ಫೈನಲ್ ಆಗಿ ಈ ಒಂದು ಕರಡು ತೀರ್ಮಾನವನ್ನು ತಯಾರಿಸ್ತಕ್ಕಂಥವ್ರು ಆಪ್ಷನ್ 2 ಜವಾಹರ್ಲಾಲ್ ನೆಹರು ಅವರು ಆ ಒಂದು ಕರಡನ್ನು ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ. ಯಾವ ಚಲನೆಯ ನಿಯಮ ಬಲವನ್ನು ಸೃಷ್ಟೀಕರಿಸುತ್ತದೆ ಅಂತ ಕೇಳಿದರೆ, ಓಕೆ, ಸೊ ಚಲನಾ ನಿಯಮ, ನ್ಯೂಟನ್ನ ಯಾವ ಚಲನಾ ನಿಯಮ ಬಲವನ್ನು ಸ್ಪಷ್ಟೀಕರಿಸುತ್ತದೆ?
ಸೊ ನೋಡಿ ಇಲ್ಲಿ ಒಟ್ಟು ನಾವು ನ್ಯೂಟನ್ ಚಲನೆಯ 3 ನಿಯಮಗಳನ್ನು ನೋಡ್ತೀವಿ ಸ್ನೇಹಿತರೆ. ಸೊ ಫಸ್ಟ್ ಒನ್ ಬಂದು ಜಡತ್ವದ ಬಗ್ಗೆ ಕೊಡುತ್ತೆ, ನಮಗೆ ಜಡತ್ವದ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಆ್ಯಂಡ್ ಎರಡನೇದು ಬಂದು ನಮಗೆ ಬಲ ಫೋರ್ಸ್ ಬಗ್ಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೂರನೇದು ಬಂದು ಈ ಒಂದು ಪ್ರತಿಕ್ರಿಯೆ ಏನಿರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಮೊದಲ ನಿಯಮ ಜಡತ್ವ ಬಗ್ಗೆ ಕೊಡುತ್ತೆ. ಅಂದರೆ ಹೇಳಿದ್ರೆ ಸ್ನೇಹಿತರೆ, ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಾಗ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಅಂದರೆ ಕಾನ್ಸ್ಟೆಂಟಾಗಿ ಏನಿರುತ್ತೋ ಒಂದು ವಸ್ತು ಮೂವ್ ಆಗದೇ ಇದ್ದಾಗ ಸೊ ಅದು ಮೂವ್ ಆಗೋದೇ ಇಲ್ಲ, ಹಾಗೆ ಇರುತ್ತೆ. ಆ್ಯಂಡ್ ಸಮವೇಗದಲ್ಲಿ ಚಲಿಸುತ್ತಿರುವ ವಸ್ತು ಸಮವೇಗದಲ್ಲೇ ಚಲಿಸುತ್ತಿರುವ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಒಂದು ಬಸ್ ಮೂವ್ ಆಗ್ತಿದೆ, ಬಸ್ ಒಳಗಡೆ ಜನ ಇದ್ದಾರೆ ಅಂತ ಹೇಳಿದಾಗ ಬಸ್ ಹೋಗ್ತಿದ್ದಂಗೆ ಜನಗಳು ಇಳ್ಕೊಳ್ತಾರೆ. ಸೊ ಇಳ್ಕೊಂಡು ಜನ ಏನು ಮಾಡ್ತಾರೆ, ಅವರೆಲ್ಲ ನಿಂತ್ಕೊಳ್ಳೋದಿಲ್ಲ. ಸೊ ಬಸ್ ಜೊತೆಗೇ ಮುಂದೆ ಪಾಸ್ ಆಗ್ತಾರೆ ಕೆಳಗಡೆ ಇಳಿದು. ಸೊ ಅದನ್ನು ನಾವು ಹೇಳ್ತೀವಿ ಸಮವೇಗದಲ್ಲಿ ಚಲಿಸುತ್ತಿರುವ ಒಂದು ವಸ್ತು ಸಮವೇಗದಲ್ಲೇ ಚಲಿಸುತ್ತಿರುತ್ತದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ವಸ್ತು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ತಮ್ಮ ವೇಗವನ್ನು ಹೆಚ್ಚಿಸುವುದಿಲ್ಲ ಮತ್ತು ಕಡಿಮೆನೂ ಸಹ ಮಾಡುವುದಿಲ್ಲ. ಈ ಪಾಯಿಂಟು ಸಹ ಕೇಳ್ಬೋದು ಸ್ನೇಹಿತರೆ. ಇದು ಫಸ್ಟ್ ಜಡತ್ವದ ಬಗ್ಗೆ ಕೊಟ್ಟಿರ್ತಕ್ಕಂಥ ನ್ಯೂಟನ್ನ ಮೊದಲ ನಿಯಮ ಆಗಿರುತ್ತೆ. ಇನ್ನು ಎರಡನೇದು ಹೇಳ್ತಾರೆ, ಏನಂತ ಹೇಳಿದ್ರೆ F = ma, ಫೋರ್ಸ್ ma ಅಂತ ಹೇಳ್ತೀವಿ. ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್ ಅಂತ ಹೇಳ್ತೀವಿ. ಅಂದರೆ ಫೋರ್ಸ್ ಈಕ್ವಲ್ಸ್, ಅಂದರೆ ಬಲ ಈಕ್ವಲ್ಸ್ ಫೋರ್ಸ್ ಬಲ ಈಕ್ವಲ್ಸ್ ಮಾಸ್ ಅಂದರೆ ದ್ರವ್ಯ ರಾಶಿ ಬರುತ್ತೆ, ದ್ರವ್ಯ ರಾಶಿ ಇಂಟು ಆಕ್ಸಲರೇಷನ್ ಅಂತ ಹೇಳಿದ್ರೆ ವೇಗೋತ್ಕರ್ಷ. ಓಕೆ, ಸೊ ಈ ಒಂದು ಪಾಯಿಂಟನ್ನು ಕೊಡ್ತಾರೆ ಸ್ನೇಹಿತರೆ. ಯಾವುದೇ ಕಾಯದ ವೇಗೋತ್ಕರ್ಷವು ಆ ಕಾಯದ ಮೇಲೆ ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿಯೂ ಇರುತ್ತದೆ. ಸೊ ಅಂದರೆ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಯಾವುದು, ಈ ಒಂದು ನ್ಯೂಟನ್ನ ಎರಡನೇ ಚಲನೆಯ ನಿಯಮ ಆಗಿರುತ್ತೆ. ಇನ್ನು ಮೂರನೇ ನಿಯಮ ಏನಿರುತ್ತೆ, ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅಂತಕ್ಕಂಥದ್ದನ್ನ ಈ ಒಂದು ಮೂರನೇ ಅನ್ವಯ ಹೇಳ್ತಕ್ಕಂಥದ್ದಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವೆಯಲ್ಲಿ ನಿಂತಿರುವ ನಾವಿಕ ಉದ್ದವಾದ ಕೋಲಿನಿಂದ ದಡವನ್ನು ದೂಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಈಜುಗಾರ ನೀರನ್ನು ಹಿಂದಕ್ಕೆ ತಳ್ಳುವುದಾಗಿರ್ಬೋದು. ಅಥವಾ ಒಂದು ಬಂದೂಕಿನಿಂದ ಗುಂಡು ಎಷ್ಟು ಬಲದಿಂದ ಮುಂದೆ ನುಗ್ಗುವುದೋ ಅಷ್ಟೇ ಬಲದಿಂದ ಬಂದೂಕು ಹಿಂದಕ್ಕೆ ಚಲಿಸ್ತಕ್ಕಂಥದ್ದಾಗಿರ್ಬೋದು. ಅಥವಾ ರಾಕೆಟ್ನಿಂದ ಅನಿಲಗಳು ಎಷ್ಟು ಬಲದಿಂದ ಹಿಂದಕ್ಕೆ ಚಲಿಸುವುದು ಅಷ್ಟೇ ಬಲದಿಂದ ರಾಕೆಟ್ ಮುಂದೆ ಚಲಿಸ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಅನ್ವಯಗಳನ್ನ ಕೇಳ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ರಾಕೆಟ್ ಚಲಿಸ್ತಕ್ಕಂಥದ್ದು ಯಾವುದರ ಒಂದು ಅನ್ವಯ ಅಂತ ಕೇಳಬಹುದು, ಆಯಿತಾ. ಸೊ ಬಸ್ಸಲ್ಲಿ ಪ್ರಯಾಣ ಮಾಡುತ್ತಿರೋ ವ್ಯಕ್ತಿ ಬ್ರೇಕ್ ಹಾಕಿದ ತಕ್ಷಣ ಮುಂದಕ್ಕೆ ಮುಗ್ಗಿಸ್ತಕ್ಕಂಥದ್ದು, ಅದು ಏನಕ್ಕೆ ಅಂತ ಕೇಳ್ಬೋದು. ಸೊ ಅದೆಲ್ಲ ಯಾವೊಂದು ಚಲನೆಯ ನಿಯಮಗಳು ಅನ್ವಯ ಆಗುತ್ತೆ ಅಂತಕ್ಕಂಥ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 2, ಚಲನೆಯ ಎರಡನೇ ನಿಯಮ ಬಂದು ಬಲದಾಗಿರುತ್ತೆ. ಕನ್ನಡದ ಪ್ರಖ್ಯಾತ ಮೋಹನ ತರಂಗಿಣಿ ಗ್ರಂಥವನ್ನು ಬರೆದವರು ಯಾರು? ಪಂಪ, ಕಾಳಿದಾಸ, ಕನಕದಾಸ ಮತ್ತು ನೃಪತುಂಗ. ಸೊ ಪಂಪ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲೇನಾಗುತ್ತೆ, ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳ್ತೀವಿ ಆದಿಪುರಾಣವನ್ನು ಬರೀತಾರೆ ಇವರು. ಆದಿಪುರಾಣ ಪ್ಲಸ್ ವಿಕ್ರಮಾರ್ಜುನ ವಿಜಯ ಬರುತ್ತಾನೆ. ಸೊ ಅದಾದ ನಂತರ ಕಾಳಿದಾಸ ಬರ್ತಕ್ಕಂಥದ್ದು ಮೇಯ್ನಾಗಿ ಅಭಿನವ ಶಾಕುಂತಲ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕನಕದಾಸರು ಬಂದಾಗ ಯಾವುದಾದ್ರು ಬರುತ್ತೆ, ಮೋಹನ ತರಂಗಿಣಿ ಆ್ಯಂಡ್ ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಆ್ಯಂಡ್ ಮೇಯ್ನ್ ಇನ್ನೊಂದು ಶತಕವನ್ನು ಬರೀತಾರೆ ಅವರು, ಹರಿಭಕ್ತ ಸಾರ ಅಂತಕ್ಕಂಥದ್ದು, ಹರಿಭಕ್ತ ಸಾರ ಆ್ಯಂಡ್ ಕೀರ್ತನೆಗಳು. ಓಕೆ, ಸೊ ವೆರಿ ಇಂಪಾರ್ಟೆಂಟು. ಸೊ ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತ ಸಾರ, ಮೋಹನ ತರಂಗಿಣಿ, ಕೀರ್ತನೆಗಳು ಇದೆಲ್ಲ ಕನಕದಾಸರು ರಚನೆ ಮಾಡಿರ್ತಕ್ಕಂಥ ಕೃತಿಗಳಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3, ಕನಕದಾಸ. ಆ್ಯಂಡ್ 1962ರಲ್ಲಿ ಗ್ರಾಹಕರ ಹಕ್ಕು ಈ ಕೆಳಗಿನ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದದ್ದು ಎಲ್ಲಿ ಅಂತ ಕೇಳಿದರೆ, ಇಂಗ್ಲೆಂಡ್, ಜರ್ಮನಿ, ಜಪಾನ್, ಅಮೇರಿಕಾ ಅಂತ ಕೊಟ್ಟಿದ್ದಾರೆ. 1962ರಲ್ಲಿ ಹಕ್ಕು ಅಂತಕ್ಕಂಥ ಒಂದು ಇದು ಅಮೇರಿಕಾ USA-ನಲ್ಲಿ. ಕೂಲಿಕಾರರ ಕೇಂದ್ರೀಯ ಶಿಕ್ಷಣ ಮಂಡಳಿ ಈ ಕೆಳಗಿನ ಕಾರ್ಯವನ್ನು ಮಾಡುತ್ತದೆ. ಏನಕ್ಕೋಸ್ಕರ ಈ ಒಂದು ಕೂಲಿಕಾರರ ಕೇಂದ್ರೀಯ ಶಿಕ್ಷಣ ಮಂಡಳಿಯನ್ನು ಜಾರಿಗೆ ತಂದರು, ಅದರ ಒಂದು ಕಾರ್ಯ ಉದ್ದೇಶ ಏನಂತ ಹೇಳಿದ್ರೆ ಸ್ನೇಹಿತರೆ, ತರಬೇತಿ ಮೂಲಕ ಕೌಶಲ್ಯವನ್ನು ಹೆಚ್ಚಿಸೋದು ಇದರ ಒಂದು ಪ್ರಮುಖ ಉದ್ದೇಶವಾಗುತ್ತೆ. ಸೊ ಹಾಗಾಗಿ ಈ ಒಂದು ಕೂಲಿಕಾರ ಕೇಂದ್ರೀಯ ಶಿಕ್ಷಣ ಮಂಡಳಿಯನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಇನ್ನು CBWE ಅಂತ ಅಂದರೆ ಕೂಲಿಕಾರರ ಕೇಂದ್ರೀಯ ಶಿಕ್ಷಣ ಮಂಡಳಿ ಅಂತ ಹೇಳಿದ್ವಿ. ಸೊ ನಾವು ಇಂಗ್ಲೀಷಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನ್ಯಾಷನಲ್ ಬೋರ್ಡ್ ಆಫ್ ವರ್ಕರ್ ಎಜುಕೇಷನ್ ಅಂತ ಹೇಳ್ತೀವಿ. ಓಕೆ,
ಸೊ ಸೆಂಟ್ರಲ್ ಅಂದರೆ ಭಾರತ ಸರ್ಕಾರ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದಾಗಿರುತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ವರ್ಕರ್ ಎಜುಕೇಷನ್ ಅಥವಾ ನ್ಯಾಷನಲ್ ಬೋರ್ಡ್ ಅಂತಲೂ ಬರ್ಬೋದು, ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ವರ್ಕರ್ ಎಜುಕೇಷನ್ ಅಂತಕ್ಕಂಥದ್ದಾಗಿರಬಹುದು. ಇದರ ಒಂದು ರಚನೆ ಅಂತ ಹೇಳಿದರೆ 1958ರಲ್ಲಿ ಆಗ್ತಕ್ಕಂಥದ್ದಾಗಿರುತ್ತೆ. 1958 ಇದರ ಒಂದು 1958 ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಅಂದರೆ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ನಾಗ್ಪುರಲ್ಲಿ. ನಾಗ್ಪುರ್. ಓಕೆ, ಸೊ ನಾಗ್ಪುರ್ ಅಥವಾ ನಾಗ್ಪುರ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನಾಗ್ಪುರ್ ರಚನೆ ಆಗಿದ್ದು 1958ರಲ್ಲಿ. ಇದು ಇರ್ತಕ್ಕಂಥದ್ದು ತರಬೇತಿ ಮೂಲಕ ಕೌಶಲ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಭಾರತ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಕೂಲಿಕಾರರ ಕೇಂದ್ರ ಶಿಕ್ಷಣ ಮಂಡಳಿ. ಇದರ ಇಂಗ್ಲೀಷ್ ಅಬ್ರಿವಿಯೇಷನ್ ನೋಡ್ತಾ ಹೋದರೆ ಸೆಂಟ್ರಲ್ ಬೋರ್ಡ್ ವರ್ಕರ್ಸ್ ಆನ್ ಎಜುಕೇಷನ್ ಸೆಂಟ್ರಲ್ ಬೋರ್ಡ್ ಫಾರ್ ವರ್ಕರ್ ಎಜುಕೇಷನ್ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ದಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅನ್ನು ಬರೆದವರು ಯಾರು? ಸೊ ಸ್ನೇಹಿತರೆ, ನಾವು ನೋಡಿದಾಗ ಇದು 3ನೇ ಪೇಪರ್ ಆಗಿದೆ. ಸೊ 3 ಕ್ವಶನ್ ಪೇಪರಲ್ಲೂ GKನಲ್ಲಿ ಒಂದು ಬುಕ್ಸ್ನ ಬರೆದವರು ಯಾರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಂಪಲ್ಸರಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟು PSTರ್ಗೂ ಸಹ ಕೇಳೋ ಚಾನ್ಸಸ್ ಎಲ್ಲ ಕೇಳ್ತಾರೆ. ಓಕೆ, ಸೊ ಈಗ ಆಲ್ರೆಡಿ ನಾವು ಇದು 3ನೇ GK ಪೇಪರ್ ನೋಡ್ತಾ ಹೋಗ್ತಿರೋದು. ಸೊ 3ರಲ್ಲೂ ಸಹ 3 ಕ್ವಶನ್ಸ್ ಕಂಪಲ್ಸರಿ ಬಂದಿದೆ. ಗ್ರಂಥವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಆತ್ಮಕಥೆ ಆಗಿರಬಹುದು. ಓಕೆ, ಸೊ ಇದು ಮೇಯ್ನ್ ಆಗಿ ಇದು ಕವಿಗಳು ಲೇಖಕರ ಬಗ್ಗೆ ಎಲ್ಲ ಕೊಟ್ಟಿರೋದು. ಇಲ್ಲಿ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಅಂಡ್ C ಸುಬ್ರಹ್ಮಣ್ಯಂ, ಬಾಲಗಂಗಾಧರ ತಿಲಕ್ ಅಂತ ಕೊಟ್ಟಿದ್ದಾರೆ. ದಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅನ್ನು ಬರೆದವರು ಯಾರು ಅಂತ ನೋಡೋದಾದರೆ ಸೊ ಆನ್ಸರ್ ಬಂದು ಆಪ್ಷನ್ C ಸುಬ್ರಹ್ಮಣ್ಯಂ ರವರಾಗಿರ್ತಾರೆ. ಇನ್ನು ಜವಾಹರ್ಲಾಲ್ ನೆಹರು ನಾವು ನೋಡ್ತಾ ಹೋದ ಸ್ನೇಹಿತರೆ, ಇವರು ತಮ್ಮ ಒಂದು ಆತ್ಮಕಥನವನ್ನು ಬರೀತಾ ಹೋಗ್ತಾರೆ. ಯಾವುದಂತ ಹೇಳಿದ್ರೆ ಆನ್ ಆಟೋಬಯೋಗ್ರಫಿ ಅಂತಕ್ಕಂಥದ್ದಾಗಿರುತ್ತೆ. ಆನ್ ಆಟೋಬಯೋಗ್ರಫಿ ಆಗಿರುತ್ತೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರುದು. ಆ್ಯಂಡ್ ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತಕ್ಕಂಥದ್ದಾಗುತ್ತೆ. ಮತ್ತು ಮೇಯ್ನಾಗಿ ನೋಡ್ತಾ ಹೋದರೆ ಹಿಂದೂ ಸ್ವರಾಜ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಬಾಲಗಂಗಾಧರ ತಿಲಕ್ ರವರು ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿ ಅಥವಾ ಗ್ರಂಥ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಗೀತಾ ರಹಸ್ಯ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥದ್ದು ಒಂದು ಕೃತಿ ಆಗಿರುತ್ತೆ, ಗ್ರಂಥ ಆಗಿರುತ್ತೆ. ಓಕೆ, ಸೊ ಇಲ್ಲಿ C ಸುಬ್ರಹ್ಮಣ್ಯ ಬಂದು ದಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ವಾಹನ ಹೊಗೆ ಉತ್ಪಾದಿಸುವ ಈ ಮಲಿನಕಾರಿ ವಸ್ತು ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ಅಂದರೆ ವಾಹನ ಏನು ಬಿಡುತ್ತೋ ಹೊಗೆ ಅಲ್ಲಿ ಯಾವ ಒಂದು ಅನಿಲ ಬಿಡುಗಡೆ ಅಂತಕ್ಕಂಥದ್ದೊಂದು ಇಲ್ಲಿ ಪಾಯಿಂಟ್ ಆಗಿದೆ ಸ್ನೇಹಿತರೆ. ಸೀಸಾ, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಆ್ಯಂಡ್ ಪಾದರಸ ಅಂತ ಕೊಟ್ಟಿದ್ದಾರೆ. ಈ ಒಂದು ವಾಹನಗಳಲ್ಲಿ ಬಿಡ್ತಕ್ಕಂಥ ಹೊಗೆಯಲ್ಲಿ ಇರ್ತಕ್ಕಂಥ ಒಂದು ಮಲಿನಕಾರಕ ವಸ್ತು ಅಥವಾ ಒಂದು ಕೆಮಿಕಲ್ ಅಂತ ಹೇಳಿದ್ರೆ ಅದು ಸೀಸಾ ಆಗಿರುತ್ತೆ. ಆಪ್ಷನ್ 1 ಸೀಸಾ. ಸೀಸಾ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ವಾಹನ ಹೊಗೆಯಿಂದ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈಗ CO2 ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು ಅಥವಾ ನೈಟ್ರಸ್ ಆಕ್ಸೈಡ್ ಆಗಿರಬಹುದು ಅಥವಾ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರಬಹುದು. ಓಕೆ, ಸೊ ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಇದು ಬಿಡುಗಡೆ ಆಗ್ತಕ್ಕಂಥದ್ದು ಒಂದು ಹೊಗೆಗಳಾಗಿರುತ್ತೆ ಅಥವಾ ಗ್ಯಾಸಸ್ಗಳಾಗಿರುತ್ತೆ. ಆದರೆ ಸೀಸಾ ಯಾಕೆ ನಾವು ಆನ್ಸರ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಲೆಡ್ ಅಂತ ಹೇಳ್ತೀವಿ, PB. ಇದು ಹಿಂದಿನ ದಿನಗಳಲ್ಲಿ ಹಿಂದೆ ಏನಿತ್ತು ಸೊ ಅವಾಗ ಏನು ಮಾಡ್ತಾಯಿದ್ರು, ಸೀಸರಹಿತ ಪೆಟ್ರೋಲ್ನ ಬಳಕೆಯನ್ನು ಮಾಡ್ತಾಯಿದ್ರು. ಸೊ ಇರಬೇಕಾದ್ರೆ ಸೀಸಾ ಅಂತಕ್ಕಂಥದ್ದು ಗ್ಯಾಸಲ್ಲಿ ಹೊರಗಡೆ ಬರ್ತಾಯಿತ್ತು. ಸೊ ಅದರಿಂದ ಏನಾಗ್ತಾ ಇತ್ತು, ಈ ಒಂದು ನರಮಂಡಲದ ಸಮಸ್ಯೆಗಳಾಗಿರ್ಬೋದು ಅಥವಾ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಾಗಿರ್ಬೋದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಬುದ್ಧಿಮಾಂದ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದು. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಅಂದರೆ ಈ ಒಂದು ವೇಗವರ್ಧಕ ಪರಿವರ್ತಕಗಳಂತ ಹೇಳ್ತೀವಿ, ವೇಗವರ್ಧಕ ಪರಿವರ್ತಕಗಳು. ಸೊ ಇವನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಒಂದು ಸೀಸರಹಿತ ಪೆಟ್ರೋಲ್ಗಳನ್ನು ಕಡಿಮೆ ಮಾಡಿ ಇತ್ತೀಚಿನ ಒಂದು ದಿನಗಳಲ್ಲಿ ಮಾಮೂಲಿ ಸೊ ಪೆಟ್ರೋಲ್ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು, ಸೀಮೆಎಣ್ಣೆ ಆಗಿರ್ಬೋದು ಅಥವಾ CNG ಆಗಿರ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವೇಗವರ್ಧಕ ಪರಿವರ್ತಕಗಳನ್ನು ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಅದರಿಂದ ಬರ್ತಕ್ಕಂಥದ್ದು ಇಷ್ಟು. ಓಕೆ, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಕಾರಣ ಅಂತ ಹೇಳಿದರೆ ಅದು ಸೀಸಾ, PB, ಲೆಡ್ ಆಗಿರುತ್ತೆ ಸ್ನೇಹಿತರೆ.
ಮುಂದಿನ ಪ್ರಶ್ನೆ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಈ ಕೆಳಗಿನ ಅಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ಇದೊಂದು ಅರ್ಥಶಾಸ್ತ್ರ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ರಾಷ್ಟ್ರೀಯ ಆದಾಯ, ತಲಾ ಪ್ರತಿ ವ್ಯಕ್ತಿಯ ಆದಾಯ, ನಿವ್ವಳ ದೇಶೀಯ ಉತ್ಪಾದನೆ, ರಾಷ್ಟ್ರೀಯ ಆದಾಯ ಹಾಗೂ ತಲಾ ಪ್ರತಿ ವ್ಯಕ್ತಿಯ ಆದಾಯ ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಯಾವ ಒಂದು ಅಂಶದ ಮೇಲೆ ನಿರ್ಧರಿಸಲಾಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಆಗಿದೆ. ಆನ್ಸರ್ ಸ್ನೇಹಿತರೆ, ರಾಷ್ಟ್ರೀಯ ಆದಾಯ ಪ್ಲಸ್ ತಲಾ ಪ್ರತಿ ವ್ಯಕ್ತಿಯ ಆದಾಯ ಎರಡೂ ಸಹ ನೋಡಿ ಅದರ ಆದಾಯದ ಮೇಲೆ ಒಂದು ದೇಶದ ಆರ್ಥಿಕತೆಯನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ರಾಷ್ಟ್ರೀಯ ಇಂಡಿಯಾ ಅಂತ ಏನು ಬರ್ತೋ ರಾಷ್ಟ್ರೀಯ ಸೆಂಟ್ರಲ್ ಗವರ್ನಮೆಂಟು, ಸೊ ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ, ಸೊ ನ್ಯಾಷನಲ್ಗೆ ಸಂಬಂಧಪಟ್ಟಂತೆಯೂ ಸಹ ಆದಾಯನ ನೋಡ್ತಾ ಹೋಗ್ತಾರೆ. ಆ್ಯಂಡ್ ಪ್ರತಿ ವ್ಯಕ್ತಿ ಒಬ್ಬೊಬ್ಬ ವ್ಯಕ್ತಿಯ ಆದಾಯ ಎಷ್ಟಿರುತ್ತೋ ಸೊ ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ದೇಶದ ಅಭಿವೃದ್ಧಿಯನ್ನು ಕ್ಯಾಲ್ಕುಲೇಷನ್ನ ಕೊಡ್ತಕ್ಕಂಥದ್ದು, ಸೂಚ್ಯಂಕವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ವಿಶ್ವಸಂಸ್ಥೆಯು ಮಕ್ಕಳ ಹಕ್ಕು ಒಡಂಬಡಿಕೆಯನ್ನು ಪ್ರಚುರಪಡಿಸಿದ ವರ್ಷ ಯಾವುದು? 1991, 1990, 93 ಆ್ಯಂಡ್ 94. ವಿಶ್ವಸಂಸ್ಥೆಯು ಮಕ್ಕಳ ಹಕ್ಕು ಒಡಂಬಡಿಕೆಯನ್ನು ಪ್ರಚುರಪಡಿಸಿದ ವರ್ಷ ಅಂತ ಹೇಳಿದರೆ ಸ್ನೇಹಿತರೆ 1990ರಲ್ಲಿ. ಆಪ್ಷನ್ 2 1990. ಇನ್ನು ಮಾನವ ಅಭಿವೃದ್ಧಿ ಸೂಚಿ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಅಂಶ ಗಣನೆಗೆ ಬರುವುದಿಲ್ಲ. ಸಾಮಾಜಿಕ ಅಸಮಾನತೆ, ಆಯರ್ ನಿರೀಕ್ಷೆ, ಶಿಶು ಮರಣ ಪ್ರಮಾಣ, ತಲಾ ಪ್ರತಿ ವ್ಯಕ್ತಿಯ ಆದಾಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ತೋರಿಸ್ತಕ್ಕಂಥದ್ದು ಆಗಿರೋದಿಲ್ಲ. ಆಪ್ಷನ್ 1. ಇತ್ತೀಚೆಗೆ ಭಾರತದಲ್ಲಿ ಬಿಡುಗಡೆಯಾದ ನ್ಯಾನೋ ಕಾರು ವಿನ್ಯಾಸ ಹಾಗೂ ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದರೆ ಸ್ನೇಹಿತರೆ, ಸೊ ಇದು 2008ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ದೇಶೀಯ. ಓಕೆ, ಸೊ ಇದು ದೇಶೀಯ ಅಲ್ಲ, ದೇಶೀಯ ಟಾಟಾ ಕಂಪನಿ ಅಂತಕ್ಕಂಥದ್ದು ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ ಈ ರೀತಿ ಇದೆ. 2005-6ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತವ್ರೆ 2005-6ರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪಂಕಜ್ ಅಡ್ವಾಣಿ ಅಂತಕ್ಕಂಥವ್ರು ಆಗ ತಗೊಳ್ತಾ ಹೋಗ್ತಾರೆ. ಆ್ಯಂಡ್ ಇವಾಗ ರೀಸೆಂಟಾಗಿ ಇರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಖೇಲ್ ರತ್ನ ಪ್ರಶಸ್ತಿನ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅಂತ ಇತ್ತು. ಓಕೆ, ಸೊ ರಾಜೀವ್ ಗಾಂಧಿ ಅಂದರೆ ಫಸ್ಟು ಖೇಲ್ ರತ್ನ ಪ್ರಶಸ್ತಿ ಅಂತ ಇತ್ತು. ಅದಾದ ನಂತರ 1991ರಿಂದ 2021ರ ತನಕ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಮಾಡ್ತಾರೆ ಸ್ನೇಹಿತರೆ. ಸೊ ಅದಾದ ನಂತರ ಆಗಸ್ಟ್ 9, 2021ರಿಂದ ಏನಾಗುತ್ತೆ, ಇದು ಇತ್ತೀಚೆಗೆ ಇರ್ತಕ್ಕಂಥದ್ದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದು 3 ಹೆಸರನ್ನ ಪಡ್ಕೊಳ್ಳುತ್ತೆ. ಖೇಲ್ ರತ್ನ ಫಸ್ಟ್ ಇತ್ತು, ಅದಾದ ನಂತರ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಆಗುತ್ತೆ 1991ರಿಂದ 2021. ಅದಾದ ನಂತರ 2021ರಿಂದ ಈ ಒಂದು ಧ್ಯಾನ್ ಚಂದ್ ಹಾಕಿ ಪಟದು ಇವರೊಬ್ಬರು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಅದನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ಇದನ್ನು ಪ್ರಶಸ್ತಿನ ಕೊಡ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದನ್ನು ನಡೆಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ 2024 ಏನಿದೆಯೋ 2024, 25 ಆಗಿಲ್ಲ, 2024ರಲ್ಲಿ ಈ 3 ಜನಕ್ಕೆ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಫಸ್ಟ್ ಬಂದು ಹರ್ನ್ರೀತ್ ಸಿಂಗ್ ಅಂತ ಹೇಳ್ತೀವಿ, ಹರ್ನ್ರೀತ್ ಸಿಂಗ್. ಸೊ ಇವರು ಹಾಕಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು, ಹಾಕಿಗೋಸ್ಕರ. ಇನ್ನು ಪ್ರವೀಣ್ ಕುಮಾರ್ ಬರ್ತಾರೆ. ಪ್ರವೀಣ್ ಕುಮಾರ್ ಬಂದು ಇವರು ಪ್ಯಾರಾ ಅಥ್ಲೆಟಿಕ್ಗೋಸ್ಕರ ಬರ್ತಕ್ಕಂಥದ್ದು. ಆ್ಯಂಡ್ ಮನು ಬಾಕರ್ ಸೊ ಇವ್ರು ಬಂದು ಶೂಟಿಂಗು. ಓಕೆ, ಸೊ ಈಗ 3 ಜನಕ್ಕೆ ಈ 2024ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 2001ರ ಗಣತಿಯ ಪ್ರಕಾರ ಭಾರತ ಸ್ತ್ರೀ ಪುರುಷ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ಇದು 2001ರ ಒಂದು ಇದಾಗಿದೆ ಸ್ನೇಹಿತರೆ. ಸೊ ನೀವು 2011ನ ಕಂಪ್ಲೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಸ್ತ್ರೀ ಪುರುಷ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಲಿಂಗ ಸಮಾನತೆ ಆಗಿರ್ಬೋದು, ಎಲ್ಲಿ ಜಾಸ್ತಿ ಲಿಂಗ ಇದು ಇರಬಹುದು, ಅಥವಾ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಾಕ್ಷರತೆ ಎಲ್ಲಿ ಜಾಸ್ತಿ ಇದೆ ಅಂತ ಕೇಳಬಹುದು. ಆ್ಯಂಡ್ ಆರ್ಡರ್ ವೈಸ್ ಆಗಿ ಕೇಳಬಹುದು ರಾಜ್ಯಗಳನ್ನು. ಸೊ ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಅಂದರೆ 2001ರಲ್ಲಿ ಗಣತಿಯ ಪ್ರಕಾರ ಭಾರತದ ಸ್ತ್ರೀ ಪುರುಷ ಪ್ರಮಾಣ ಎಷ್ಟಿತ್ತು ಅಂತ ಹೇಳಿದೆ ಸ್ನೇಹಿತರೆ. ಸೊ ಅದು 933, 1000ಕ್ಕೆ 933 ಮಹಿಳೆಯರು ಇದ್ರು ಅಂತಕ್ಕಂಥದ್ದು ಆಗಿರುತ್ತೆ.
ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯುವ ಪ್ರದೇಶವಿದೆ? ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಒರಿಸ್ಸಾ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಕೇರಳ ಆಗಿರುತ್ತೆ. ವಾಯುಭಾರ ಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಸೆಲ್ಸಿಯಸ್, ಫಾರನ್ ಹೀಟು, ಟಾರಿಸಲಿ ಮತ್ತು ಬರ್ನೋಲಿ. ಸೊ ಆಲ್ರೆಡಿ ಇದು ಸಹ 2015 ಇಲ್ಲ 2009 ಪ್ರಶ್ನೆ ಇದು ಸಹ ರಿಪೀಟ್ ಆಗಿತ್ತು ಸ್ನೇಹಿತರೆ. ಸೊ ನೋಡ್ತಾ ಹೋದಾಗೆ ಇಲ್ಲಿ ಟಾರಿಸೆಲ್ ಅಂತಕ್ಕಂಥವ್ರು ವಾಯುಭಾರ ಮಾಪಕವನ್ನು ಕಂಡಿರ್ತಕ್ಕಂಥದ್ದು ಆಗಿರುತ್ತೆ. ಅಲ್ಲಿ ಹೇಳಿದ್ದೀನಿ ನಾನು. ಫಾರನ್ ಹೀಟ್ ಬಂದು ಥರ್ಮಾಮೀಟರ್, ಇವರು ಬಂದು ಥರ್ಮಾಮೀಟರ್ನ ಕಂಡಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸೆಲ್ಸಿಯಸ್ ಅಂತ ಹೇಳಿದಾಗ ಸೆಂಟಿಗ್ರೇಡ್ ಸ್ಕೇಲನ್ನು ಕಂಡಿರ್ತಕ್ಕಂಥವ್ರು ಸೆಲ್ಸಿಯಸ್ ರವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಸೊ ಈ ಒಂದು ಪ್ರಶ್ನೆಯನ್ನು ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ, ಯಾಕಂದರೆ ಕರೆಕ್ಟಾಗಿ ಕ್ವಶನ್ ನನಗೆ ಅರ್ಥ ಆಗಿಲ್ಲ. ಬೃಹದಂತ್ರದ ಕಾರ್ಯ, ಮುಖ್ಯ ಕಾರ್ಯ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಬೃಹದಂತ್ರ ಅಂತ ಏನಂತ ಗೊತ್ತಾಗಲಿಲ್ಲ. ಆ್ಯಂಡ್ ನೆಕ್ಸ್ಟು ನೀರು ಮತ್ತು ಪರಮಾಣು ಪುಂಜ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ್ರವರೂಪ ಮಲಿನವನ. ಸೊ ಇದು ಕರೆಕ್ಟಾಗಿ ಕ್ವಶನ್ಸ್ ನಮಗೆ ಅರ್ಥ ಆಗಿಲ್ಲ. ಸೊ ಈ ಕ್ವಶನ್ಸ್ನ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ. ಕಪ್ಪು ಅಂಗಿಯ ಆಂದೋಲನ ಅಂತ ತಗೊಳ್ಳೋಣ ಸ್ನೇಹಿತರೆ. ಕಪ್ಪು ಅಂಗಿಯ ಆಂದೋಲನವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಸೊ ಅಡಾಲ್ಫ್ ಹಿಟ್ಲರ್, ಬೆನಿಟೋ ಮುಸ್ಸೋಲಿನಿ, ಚಾರ್ಲಸ್ ಡಾರ್ವಿನ್, ಮ್ಯಾಕ್ಸ್ ಮುಲ್ಲರ್ ಅಂತ ಕೊಟ್ಟಿದ್ದಾರೆ. ಕಪ್ಪು ಅಂಗಿ ಆಂದೋಲನವನ್ನು ಬಳಸಿಕೊಂಡು ಈ ಒಂದು ಇಟಲಿಯಲ್ಲಿ ಶುರುವಾಗ್ತಕ್ಕಂಥದ್ದು ಇದು ಬೆನಿಟೋ ಮುಸ್ಸೋಲಿನಿರವರ ಒಂದು ಪಕ್ಷದಲ್ಲಿ ಶುರುವಾಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಧೂಮಕೇತುವಿನ ಬಾಲ ಯಾವಾಗಲೂ ಈ ದಿಕ್ಕಿನೆಡೆಗೆ ಡ್ಯಾಶ್ ತಿರುಗುತ್ತದೆ. ಸೊ ಧೂಮಕೇತು ಅಂತ ಹೇಳಿದಾಗ ಏನು 76 ವರ್ಷಕ್ಕೊಂದ್ಸರಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ಧೂಮಕೇತು ಅಂತಕ್ಕಂಥದ್ದು. ಇದು ಸೂರ್ಯನಿಂದ ದೂರ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. 2 ಪಾಯಿಂಟ್ ಬರುತ್ತೆ. ಈಶಾನ್ಯ ಆಗ್ನೇಯ ಎಲ್ಲೂ ಬರಲ್ಲ. ಸೂರ್ಯನ ಒಂದು ಪಾಯಿಂಟ್ ಖಂಡಿತವಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಬಟ್ ಅಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಕೊಡ್ತಾರೆ. ಸೂರ್ಯನೆಡೆಗೆ, ಸೂರ್ಯನಿಂದ ದೂರ ಅಂತ ಕೊಟ್ಟಿದೆ. ಧೂಮಕೇತುವಿನ ಬಾಲ ಯಾವಾಗಲೂ ಈ ದಿಕ್ಕಿನೆಡೆಗೆ ತಿರುಗಿರುತ್ತದೆ ಅಂತ ಹೇಳಿದ್ರೆ ಸೂರ್ಯನಿಂದ ದೂರ. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಸೊ ಇದು ಅಷ್ಟೇ. ನಾವು ಟೀಟಿಕೆ ಮಾಡಬೇಕಾದ್ರೆ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಬೇಕಾದ್ರೆ ಈ ಒಂದು ಪಾಯಿಂಟನ್ನು ಸಹ ನಾನು ನಿಮಗೆ ಹೇಳಿದ್ದೀನಿ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಧೂಮಕೇತುವಿನ ಬಾಲ. ಓಕೆ, ರಿಪೀಟೆಡ್ ಕ್ವೆಶನ್. ನೀರಿನ ಉಷ್ಣಮಾನ ಹೆಚ್ಚಾದಾಗ ಬಾಷ್ಪೀಭವನದ ವೇಗ ಏನಾಗುತ್ತದೆ? ನೀರಿನ ಉಷ್ಣಮಾನ ಹೆಚ್ಚಾದಾಗ ಬಾಷ್ಪೀಭವನ ವೇಗ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಆಪ್ಷನ್ 1 ಹೆಚ್ಚುತ್ತದೆ. ಇನ್ನು ನೆಕ್ಸ್ಟು ಕಿಣ್ವ ಈ ಆಹಾರ ಸತ್ವದ ಪ್ರಮುಖ ಮೂಲ ಅಂತ ಕೊಟ್ಟಿದ್ದಾರೆ. ರೈಬೋಫ್ಲೇವಿನ್, ಎ ಅನ್ನಂಗ, ಡಿ ಅನ್ನಂಗ, ಆಸ್ಕರ್ಬಿಕ್ ಆಮ್ಲ. ಸೊ ಆಸ್ಕರ್ಬಿಕ್ ಅಂತ ಹೇಳಿದರೆ ಸಿ, ಇಟ್ ಮೀನ್ಸ್ ಅದು ಏನು ಸಿ ಅಂತ ಹೇಳ್ತೀವೋ. ಸೊ ಇಲ್ಲಿ ಈಸ್ಟ್ ಅಥವಾ ಕಿಣ್ವ ಅಂತ ಹೇಳ್ತಾರೆ ಸ್ನೇಹಿತರೆ. ನಮಗೆ ನೋಡ್ತಾ ಹೋದಾಗ ಒಂದು ಪ್ಲಾಂಟ್ಸ್, ಅನಿಮಲ್ಸ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಈ ಒಂದು ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಇದೆಲ್ಲ ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ವಿಟಮಿನ್ ಬಿ. ಓಕೆ, ಸೊ ವಿಟಮಿನ್ ಬಿನಲ್ಲಿ ಕಂಡುಬರುತ್ತೆ. ಇನ್ನು ರೈಬೋಫ್ಲೇವಿನ್ ಅಂತ ಕೊಟ್ಟಿದ್ದಾರೆ ಎ ಅನ್ನಂಗ, ಡಿ ಅನ್ನಂಗ. ಇಟ್ ಮೀನ್ಸ್ ಅನ್ನಂಗ ಮೀನ್ಸ್ ಇಲ್ಲ ವಿಟಮಿನ್ ಅಥವಾ ಜೀವಸತ್ವ ಅಂತ ಹೇಳ್ತೀವಿ. ಓಕೆ, ವಿಟಮಿನ್ ಅಥವಾ ಜೀವಸತ್ವ, ಎ ಜೀವಸತ್ವ, ಬಿ ಜೀವಸತ್ವ, ಸಿ ಅಂತ ಏನು ಹೇಳ್ತೀವೋ. ಸೊ ರೈಬೋಫ್ಲೇವಿನ್ ಬಿ ಅನ್ನಂಗ ಅಥವಾ ಬಿ ಜೀವಸತ್ವ ಅಂತ ಹೇಳ್ತೀವಿ. ಅಂದರೆ B2ನ ನಾವು ರೈಬೋಫ್ಲೇವಿನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆ್ಯಂಡ್ ವಿಟಮಿನ್ ಎ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ವಿಟಮಿನ್ ಎಗೆ ಬರ್ತಕ್ಕಂಥದ್ದು ರೆಟಿನಾಲ್ ಬರುತ್ತೆ. ರೆಟಿನಾಲ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ವಿಟಮಿನ್ ಡಿ ಅಂತ ಹೇಳಿದಾಗ ನಮಗೆ ಕ್ಯಾಲ್ಸಿಫೆರಾಲ್ ಅಂತಕ್ಕಂಥದ್ದು ಬರುತ್ತೆ. ಕ್ಯಾಲ್ಸಿಫೆರಾಲ್. ಓಕೆ, ಆ್ಯಂಡ್ ನೆಕ್ಸ್ಟು ಇನ್ನು ಆಸ್ಕರ್ಬಿಕ್ ಆಮ್ಲ ಅಂತ ಹೇಳಿದಾಗ ಸಿ ವಿಟಮಿನ್ಸ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲ ನೋಡ್ತಾ ಹೋದಾಗ ಕಿಣ್ವ ಅಂತಕ್ಕಂಥದ್ದು ಯಾವ ಈಸ್ಟ್ ಅಂತಕ್ಕಂಥ ಒಂದು ಪದಾರ್ಥ ಏನಿದೆಯೋ ಈಸ್ಟ್ ಅಂತಕ್ಕಂಥದ್ದು ವಿಟಮಿನ್ ಎಗೆ ಸೇರುತ್ತಾ, ವಿಟಮಿನ್ ಬಿಗೆ ಸೇರುತ್ತಾ, ವಿಟಮಿನ್ ಸಿಗೆ ಸೇರುತ್ತಾ ಅಥವಾ ವಿಟಮಿನ್ ಡಿಗೆ ಸೇರುತ್ತಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಕಿಣ್ವ ಅಂತಕ್ಕಂಥದ್ದು ಆಪ್ಷನ್ ಎ ರೈಬೋಫ್ಲೇವಿನ್ ಅಂದರೆ ಬಿ ಅನ್ನಂಗ ಅಥವಾ ಬಿ ವಿಟಮಿನ್ ಅಥವಾ ಬಿ ಜೀವಸತ್ವಕ್ಕೆ ಸೇರಿರ್ತಕ್ಕಂಥ ಒಂದು ಆಹಾರ ಪದಾರ್ಥವಾಗಿರುತ್ತೆ. ಲಾಸ್ಟ್ ಕ್ವೆಶನ್. ಸ್ವತಂತ್ರ ಭಾರತದ ಮೊದಲನೇ ಶಿಕ್ಷಣ ವರದಿ ಈ ಕೆಳಗಿರುವುದಕ್ಕೆ ಸಂಬಂಧಿಸಿದೆ. ಪ್ರಾಥಮಿಕ ಶಿಕ್ಷಣ, ಅಲ್ಪಸಂಖ್ಯಾತರ ಶಿಕ್ಷಣ, ವಿಶ್ವವಿದ್ಯಾಲಯದ ಶಿಕ್ಷಣ ಆ್ಯಂಡ್ ಪ್ರೌಢ ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸ್ನೇಹಿತರೆ ಆಪ್ಷನ್ 3 ವಿಶ್ವವಿದ್ಯಾಲಯದ ಶಿಕ್ಷಣ ಆಗಿರುತ್ತೆ. ಆಗಿನ ಒಂದು ಅಂತ ಹೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದಂತಹ ಮೌಲಾನಾ ಅಬುಲ್ ಆಜಾದ್ ಕಲಾಂ ಆಜಾದ್ ಅಂತ ಹೇಳ್ತೀವಿ. ಮೌಲಾನಾ ಅಬುಲ್ ಕಲಾಂ ಆಜಾದ್. ಓಕೆ, ಸೊ ಇವರು ಮೊದಲ ಬಾರಿಗೆ ಸ್ವತಂತ್ರ ಭಾರತ ಮೊದಲನೇ ಶಿಕ್ಷಣ ಸಚಿವರಾಗಿ ಇರ್ತಾರೆ ಸ್ನೇಹಿತರೆ. ಸೊ ಅವರ ಒಂದು ಅಧಿಕಾರದಲ್ಲಿ ಈ ಒಂದು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಕ್ಕಂಥದ್ದು 1948-49 ಈ ಒಂದು ವರದಿ ಶಿಕ್ಷಣ ವರದಿ ರಚನೆ ಆಗ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಬರ್ತದ್ದು 1952 53 ಬರುತ್ತೆ.
ಸೆಕೆಂಡರಿ ಎಜುಕೇಷನ್ ಆಯೋಗ ಏನು ಬರುತ್ತೋ ಅಂದರೆ ದ್ವಿತೀಯ ಶಿಕ್ಷಣ ಆಯೋಗ ಅಂತಕ್ಕಂಥದ್ದು ಬರುತ್ತೆ. ಅದಾದ ನಂತರ 1964-66ರಲ್ಲಿ ಕೊಠಾರಿ ಆಯೋಗ ಬರುತ್ತೆ. ಅದು ಸಹ ವೆರಿ ಇಂಪಾರ್ಟೆಂಟು. ಸೊ 3 ಮೇನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಫಸ್ಟ್ ಒನ್ ಬಂದು ವಿಶ್ವವಿದ್ಯಾಲಯ ಶಿಕ್ಷಣ ಬಂದು 1948-49 ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಒಂದು ಅಧ್ಯಕ್ಷತೆ ಅಥವಾ ಅವರ ಒಂದು ನೇತೃತ್ವದಲ್ಲಿ ಮೊದಲ ವರದಿ ಶಿಕ್ಷಣ ವರದಿ ರಚನೆ ಆಗ್ತಕ್ಕಂಥದ್ದು ಆಗಿರುತ್ತೆ.